ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನನ್ನ ಎಂಗೇಜ್ಮೆಂಟ್ ದಿನಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರದ್ದೇ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಕ್ಲಿಪ್ಸ್ ಆಗಿರುತ್ತೆ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನಾನು ಫಸ್ಟೇ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದೆ. ಇದೇನು ಅವರು ಕೊಡಿಸಿರಲಿಲ್ಲ, ಬಟ್ ನನ್ನ ಹತ್ರ ಇತ್ತು. ಇದು ಮದುವರು ಫಸ್ಟ್ ನಾನು ಕೊಡಿಸಿದಂಥ ಸೀರೆ. ಸೊ ಅದಕ್ಕಾಗಿ ಅದನ್ನೇ ಉಟ್ಕೊಂಡು ರೆಡಿಯಾಗಿದ್ದೆ. ಅದೇ ಸೀರೆಯಲ್ಲಿ ಫಸ್ಟು ಶಾಸ್ತ್ರನೆಲ್ಲ ಮಾಡ್ತಿದ್ರು. ಒಂದು 5 ಜನ ಮುತ್ತೈದೆಯರು ಸೇರಿ ಶಾಸ್ತ್ರನೆಲ್ಲ ಮಾಡ್ತಿದ್ರು. ನಾನು ಎಂಗೇಜ್ಮೆಂಟ್ಗೆಲ್ಲ ಯಾವುದೇ ರೀತಿ ಮೇಕಪ್ ಮಾಡಿಸ್ಕೊಂಡಿಲ್ಲ. ಮೇಕಪ್ ಆರ್ಟಿಸ್ಟ್ಗೂ ನಾನು ಹೇಳಿರಲಿಲ್ಲ. ಮದುವೆಗೂ ಅಷ್ಟೇ, ಎಂಗೇಜ್ಮೆಂಟ್ಗೂ ಅಷ್ಟೇ, ಯಾವುದೇ ಶಾಸ್ತ್ರಕ್ಕೂ ಅಷ್ಟೇ ನಾನು ಮಾಡಿಸ್ಕೊಳ್ಳಿಲ್ಲ. ನಾನೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ನಾರ್ಮಲಾಗಿ ಯಾವ ರೀತಿ ನಾವು ಮನೇಲಿದ್ದಾಗ ಮಾಡ್ಕೋತೀವೋ ಅದೇ ರೀತಿ. ಯಾವುದೇ ಮೇಕಪ್ ಕೂಡ ನಾವು ಹಾಕಿರಲಿಲ್ಲ. ಸೊ ನನಗಿದು 9 ತಟ್ಟೆನೋ ತುಂಬಿದ್ರು ಎಂಗೇಜ್ಮೆಂಟಲ್ಲಿ. ಸೊ ಅದೇ ವೀಡಿಯೋಸ್ ನಾನು ತೋರಿಸ್ತಾ ಇರೋದಿಲ್ಲಿ. ಎಲ್ಲ ರೀತಿ 9 ತಟ್ಟೆ ತುಂಬಿ ಶಾಸ್ತ್ರನ ಮಾಡಿದ್ರು. ಮತ್ತು ಈಗ ಹಾಕ್ಕೊಂಡಿರೋ ಸೀರೆನೇ ನನಗೆ ಹುಡುಗನ ಮನೆಯಿಂದ ತೆಗ್ದಿದ್ದು. ನೆಕ್ಸ್ಟು ಆ ಸೀರೆ ಉಟ್ಕೊಂಡು ಬಂದು ಮತ್ತೆ ಶಾಸ್ತ್ರ ಮಾಡ್ತಾರಲ್ವ, ಅವಾಗ ಕುತ್ಕೊಂಡಿದ್ದು. ನಾನು ಒಡವೆ ಸೆಟ್ನೆಲ್ಲ ನಾನು ಸಿಟಿ ಮಾರ್ಕೆಟಲ್ಲೇ ತೊಗೊಂಡಿದ್ದು. ಅದನ್ನೇನು ನಾನು ರೆಂಟಿಗೆ ತೊಗೊಂಡಿರಲಿಲ್ಲ, ಸ್ವಂತವಾಗೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಅದು ಸೆಟ್ಟು. 1000 ಏನೋ ಕೊಟ್ಟೆ ಆ ಸೆಟ್ಗೆ ಆವಾಗಿನ ರೇಟಲ್ಲಿ. ಬಟ್ ಈಗೆಲ್ಲ ಕಮ್ಮಿಗೆ ಸಿಕ್ಕುತ್ತೆ. ಸೊ ನಾನು ಈ ರೀತಿ ರೆಡಿಯಾಗಿದ್ದೆ ಅಷ್ಟೇ. ಯಾವುದೇ ರೀತಿ ಓವರ್ ಮೇಕಪ್ಪಲ್ಲಿ ಏನೇ ಇರಲಿ ರೆಡಿಯಾಗಿರಲಿಲ್ಲ. ಇನ್ನು ನಾನು ನನ್ನ ಎಂಗೇಜ್ಮೆಂಟು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಹೂ ಮುಡಿಸಿ ಹೋಗೋಣ ಅಂತ ಅಷ್ಟೇ ಹೇಳಿದ್ದು ಹುಡುಗನ ಮನೆಯವರು. ಬಟ್ ನಾವು ರಿಂಗ್ ತೆಗ್ದಿದ್ವಿ. ಆವತ್ತಿನ ದಿನವೇ, ಹಿಂದಿನ ದಿನ ಏನು ಅವರು ರಿಂಗ್ ತೊಗೊಂಡು ಬಂದು ಎಂಗೇಜ್ಮೆಂಟ್ ಥರನೇ ಮಾಡಿಬಿಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಗಿ ಎಂಗೇಜ್ಮೆಂಟ್ ಆಗಿದ್ದು. ಇನ್ನು ನನ್ನ ತಮ್ಮನೂ ಯಾವುದೇ ರೀತಿ ಆಚೆ ಕಡೆ ಪೆಂಡಲ್ ಏನೂ ಹಾಕ್ಸಿಲ್ಲ, ಮನೆಯೊಳಗೆ ಮಾಡಿದ್ದು ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತಿದ್ದು. ಏಕೆಂದರೆ ಹೂ ಮುಡಿಸಿ ಹೋಗೋಣ, ಹುಡುಗಿ ನಮ್ಮದು ಅಂತ ಆಗಲಿ ಅನ್ನೋ ಕಾರಣಕ್ಕಷ್ಟೇ ಅವರು ಮಾತಾಡ್ಕೊಂಡು ಹೋಗಿದ್ದು. ಬಟ್ ಎಂಗೇಜ್ಮೆಂಟೇ ಮಾಡೋ ಥರನೇ ಮಾಡಿದ್ದವತ್ತು. ಚೆನ್ನಾಗೇ ಆಯಿತು. ಅಡುಗೆನೆಲ್ಲ ಮಾಡಿಸಿ ಮಾಮೂಲಿ ಬಂದವ್ರಿಗೆಲ್ಲ ಊಟನೆಲ್ಲ ಬಡಿಸಿ ಆ ರೀತಿಯೇ ಮಾಡಿದ್ರು. ಚೆನ್ನಾಗೇ ಆಯಿತು ಎಂಗೇಜ್ಮೆಂಟು. ಇನ್ನು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನೀವು ಯಾವ ರೀತಿ ಉಂಗುರನೆಲ್ಲ ಹಾಕೋತಿರೋ ಅದನ್ನೆಲ್ಲ ಫೋಟೋ ಎಲ್ಲ ತೊಗೊಳ್ಳಿ ಅಂದ್ಬಿಟ್ಟು ನಮಗೆ ಬಿಟ್ಬಿಟ್ರು. ಆಮೇಲೆ ಉಂಗುರನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಈ ರೀತಿ ಹಾರನೆಲ್ಲ ಹಾಕ್ಕೊಂಡು ಫೋಟೋ ಹೊಡ್ಸ್ಕೊತಾರೆ ನಾವು. ಮತ್ತು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿದ್ದೆ. ಅದರಲ್ಲಿ ಭುವನ ಅಂತಿದ್ದಾಳೆ, ಅವಳು ಕೇಕ್ ತಂದು ಕಟ್ ಮಾಡಿಸಿದ್ದು ಕಂಗ್ರಾಸ್ ಹೇಳೋ ಥರ. ಅಲ್ಲೇನೋ ರೇಗಿಸ್ತಾಯಿದ್ರು, ಅದಕ್ಕೋಸ್ಕರ ನಗ್ತಾ ಇದ್ದೀನಿ ಅಷ್ಟೇ. ಇನ್ನು ಕೇಕೆಲ್ಲ ಕಟ್ ಮಾಡಿ ಫೋಟೋಸ್ನೆಲ್ಲ ತಗೋತಾ ಇದ್ವಿ.
ಇನ್ನು ಬಂದವರೆಲ್ಲ ಊಟ ಮಾಡ್ಕೊಂಡು ಹೊರಡ್ತಾ ಇದ್ರು. ಸೊ ನಾವು ಮೆಮೊರೀಸ್ಗೆ ಇರಲಿ ಅಂತ ಅಂದ್ಬಿಟ್ಟು ಫೋಟೋಸ್ನೆಲ್ಲ ತಗೋತಾ ಇದ್ವಿ. ನನ್ನ ತಮ್ಮನೇ ಕ್ಯಾಮ್ರಾ ಕೂಡ ತರಿಸಿದ್ದ. ನಾವು ಯಾವುದೇ ರೀತಿ ಫೋಟೋಗ್ರಾಫರ್ಗೂ ಹೇಳಿರಲಿಲ್ಲ, ಏಕೆಂದರೆ ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತಲ್ವ. ಸೊ ಅದಕ್ಕಾಗಿ ಇನ್ನು ನಾನು ಹೂ ಮುಡ್ಸೋ ಶಾಸ್ತ್ರ ಅಲ್ವಾ ಅಂತ ಹೇಳ್ಬಿಟ್ಟು ಬ್ಲೌಸ್ನೂ ಅಷ್ಟು ಗ್ರ್ಯಾಂಡಾಗಿ ಹೊಲಿಸಿರಲಿಲ್ಲ, ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದೆ. ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿ ಜನನೇ ಬಂದಿದ್ದರು ಎಂಗೇಜ್ಮೆಂಟ್ಗೆ. ಸೊ ನಮ್ಮ ಫ್ಯಾಮಿಲಿ ಕಡೆಯಿಂದ ಜಾಸ್ತಿ ಬಂದಿರಲಿಲ್ಲ, ಬಟ್ ಹುಡುಗನ ಮನೆ ಕಡೆಯಿಂದನೇ ಜಾಸ್ತಿ ಬಂದಿದ್ದು. ಇನ್ನು ಫ್ರೆಂಡ್ಸ್ಗೆಲ್ಲ ನಾನು ಇನ್ವೈಟ್ ಮಾಡಿದ್ನಲ್ಲ, ಅವರೆಲ್ಲ ಸಹ ಬಂದಿದ್ದರು. ಮತ್ತು ವೀಡಿಯೋಸ್ ಮಾಡೋಕ್ಕೆ ನಾಚ್ಕೋತಾ ಇದೆ, ಬಟ್ ನನ್ನ ಫ್ರೆಂಡ್ಸೇ ನಿಂತ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಒಂದೆರಡು ವೀಡಿಯೋಸ್ ಸಹ ಮಾಡಿಕೊಟ್ರು. ಇನ್ನು ಫೋಟೋಸ್ನೆಲ್ಲ ತೆಗೆಸ್ಕೊತಿದ್ವಿ. ಈ ಫೋಟೋಸ್ ನನ್ನ ಫೇವ್ರೆಟ್ ಫೋಟೋ. ಇದೆಲ್ಲ ಎಡಿಟೆಡ್ ಫೋಟೋ. ಇದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು. ಇನ್ನು ಊಟದ ವಿಚಾರಕ್ಕೆ ಬಂದರೆ, ಊಟ ಯಾವುದೇ ಫಂಕ್ಷನ್ಗಾದರೂ ಅಷ್ಟೇ ನಮ್ಮ ಮಾವ ಮಾಡೋದು, ಅಂದರೆ ನಮ್ಮ ಮನೆಯವರಿದೆಲ್ಲ ಅವ್ರು ಚಿಕ್ಕಪ್ಪ ಮಾಡೋದು. ಮತ್ತು ಮದುವೆಗೆ ಬೀಗರೂಟಕ್ಕೆಲ್ಲ ಅವರೇ ಮಾಡಿದ್ದು. ನಾವು ತರಕಾರಿ ಗಿರ್ಕಾರಿ ಹಚ್ಕೊಟ್ರೆ ಅವರೇ ಎಲ್ಲ ಮಾಡ್ಕೊಡ್ತಾರೆ. ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಅವರೇ ಮಾಡೋದು. ಸೊ ಇದಿಷ್ಟು ನನ್ನ ಒಂದು ಎಂಗೇಜ್ಮೆಂಟ್ ವ್ಲಾಗ್ ಆಗಿರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.